ಮನೆಗೆ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಮ್ಮ. ಅದರಲ್ಲಿ ಈಗ ನಾವು ಇಲ್ಲೇ ವಿದ್ಯಾಗಿರಿಗೆ ಬಂದಿದ್ದೀವಿ. ಎಸ್ ಪಿ ಸರು, ನಾನು DSP ಕೆಲಸ ಮಾಡ್ತೇವೆ, ನಮ್ಮ ಇನ್ಸ್ಪೆಕ್ಟರ್ಸು ಹಾಗೆ SB ಅವರಲ್ಲಿದ್ದಾರೆ. ಸುಮಾರು ವಿಷಯದ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಕೊಡೋಕ್ಕೆ ನಾವು ಬಂದಿದ್ದೀವಿ. ಒಂದು ಮಹಿಳೆ ಮಕ್ಕಳ ವಿಷಯ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಕಳ್ಳತನಗಳನ್ನ ಹೇಗೆ ನಿಯಂತ್ರಿಸಬೇಕಾಗಿರ್ಬೋದು, ನಿಮ್ಮ ಮನೇಲಿ ಹೆಂಗೆ ಹುಡುಗರಿದ್ರೆ ಅವ್ರನ್ನ ಯಾವ ಥರ ಈ ಗುಟ್ಕಾ ಮಾವಿಂದ ದೂರ ಇಡಬೇಕಾಗಿರ್ಬೋದು, ಡ್ರಗ್ಸಿಂದ ದೂರ ಆಗಿರ್ಬೇಕಾಗಿರ್ಬೋದು, ಹಾಗೇನೆ ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಅವ್ರ ಸುರಕ್ಷತೆ ಬಗ್ಗೆ ನಾವು ಇನ್ನೊಂದು ಸ್ಟಿಕ್ಕರ್ ಮಾಡಿದ್ದೀವಮ್ಮ. ಆಮೇಲೆ ಏನಾದರೂ ಎಮರ್ಜೆನ್ಸಿ ಬಂದಾಗ ಪೊಲೀಸ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾರೆ. ಆದ್ರೆ ನಾವು ಕೂಡ ಅವ್ರ ಮನೆಗೆ ಹೋಗಿ ಕೇಳ್ಕೋಬೇಕು ಏನ್ ಸಮಸ್ಯೆ ಇದೆ ಅಂತ. ಮತ್ತೆ ಪೊಲೀಸ್ ಮತ್ತೆ ಪಬ್ಲಿಕ್ ಮಧ್ಯದಲ್ಲಿ ಇದು ಏನು ನಾವು ಫಿಯರ್ ಅಂತ ಏನು ಸಮಸ್ಯೆ ಬಂದ್ರೆ ಮಾತ್ರ ನಾವು ಪೊಲೀಸ್ಗೆ ಹೋಗ್ತೀವಿ, ಯಾಕೆ ಹೋಗ್ಬೇಕು ಅಂತ ಒಂದು ವಾತಾವರಣ ಇರುತ್ತೆ. ಅದು ಬದಲಾವಣೆ ಆಗ್ಬೇಕು. ನಾವು ಫ್ರೆಂಡ್ ತರ ಕೆಲಸ ಮಾಡಬೇಕು ಇರ್ಬೇಕು ಅಷ್ಟೇ. ಆ ದೇಶದಲ್ಲಿ SBI ಅವರು ಕೂಡ ನಮ್ಗೆ ತುಂಬಾ ಕಾಪರೇಟ್ ಮಾಡಿದ್ದಾರೆ. ಈ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಪೂರ್ತಿ ಸಹಕಾರ. ಪೊಲೀಸ್ ಸ್ಟೇಷನ್ ಹೋಗಿ ಭಯ ಪಡ್ತೀರಿ, ಪೊಲೀಸರು ಅಂದ್ರೆ ಭಯ ಇರುತ್ತೆ. ಪೊಲೀಸರು ಭಯ ಅಲ್ಲ, ಭರವಸೆ. ಆಮೇಲೆ ನಮ್ಮ ನಡುವೆ ಏನೊಂದು ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಅದು ಹೋಗ್ಬೇಕು. ಪೊಲೀಸರು ಏನೊಂದು ಸರ್ವಿಸಸ್ ಕೊಡ್ತದೆ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ, ಅದೆಲ್ಲ ಗೊತ್ತಾಗಬೇಕು. ಏನಾದರೂ ಎಮರ್ಜೆನ್ಸಿ ಬಂದರೆ, ಏನಾದರೂ ಒಂದು ಸನ್ನಿವೇಶಗಳು ಬಂದರೆ ಯಾವ ಥರ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದು ಪಾಂಪ್ಲೆಟ್ ಮಾಡಿದ್ದೀವಮ್ಮ. ಅದರಲ್ಲಿ ನಮ್ಮ SB ಅವರು ಸಹಕಾರ ಕೊಟ್ಟಿದ್ದಾರೆ. ಯಾವಾಗ ಏನು ಮಾಡಿದ್ರೆ ಯಾವ ನಂಬರ್ಗೆ ಫೋನ್ ಮಾಡಬೇಕು ಅಂತಲೂ ಇದೆ. ಸೈಬರ್ ಕ್ರೈಮ್ ಆದರೆ ಏನು ಮಾಡಬೇಕು, ಆ ಥರ ಎಲ್ಲ ಇದೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನಾವು ಎಲ್ಲ ಅಂಟಿಸಿರ್ತೀವಿ. ನಿಮ್ಗೆ ಏನಾದರೂ ಸಹಾಯ ಸಹಕಾರ ಬೇಕಂದ್ರೆ ಈ ನಂಬರ್ಗಳಿಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ದಯವಿಟ್ಟು ಮತ್ತೆ ಇವರು ಮೀಟಲ್ಲಿ ಕೂಡ ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಏನಿಲ್ಲ. ಯಾವಾಗಲೂ ಈ ನಂಬರಲ್ಲಿ ಫೋನ್ ಮಾಡಬಹುದು. ಅವರು 100% ನಮಗೆ ರೆಸ್ಪಾಂಡ್ ಮಾಡ್ತಾರೆ. ಪೊಲೀಸರ ಜೊತೆ ಯಾವತ್ತೂ ಇರ್ತೀವಿ, ಕರೆಗೆ ಬಂದಿದ್ದೀವಿ. ಅರ್ಥ ಆಯ್ತಾ? ಸರಿ. ಈಗಾಗಲೇ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು 2 ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಇದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರದ್ದು ಪೆಟ್ ಪ್ರಾಜೆಕ್ಟ್. ಅವರೇ ಇಡೀ ಸ್ಟೇಟಲ್ಲಿ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಇಡೀ ಸ್ಟೇಟಲ್ಲಿ ನಮ್ಮದು ಫಾರ್ ಎಕ್ಸಾಂಪಲ್ ಬಾಗಲಕೋಟೆಯಲ್ಲಿ 4 ಲಕ್ಷ ಮನೆಗಳು ಇದೆ, 20 ಲಕ್ಷ ಜನಸಂಖ್ಯೆ ಇದೆ. ನಾವು ಇಡೀ ಜನಸಂಖ್ಯೆ ಎಲ್ಲ ಮನೆಗಳು ಕವರ್ ಮಾಡ್ತಾ ಇದ್ದೀವಿ. ಡ್ರೈವರ್ ಬೇಸಿಸ್ ಮೇಲೆ ಕವರ್ ಮಾಡ್ತಾ ಇದ್ದೀವಿ. ಮುಂಚೆ ಕೂಡ ಒಂದಿನ ಮಾಡಿದ್ದೀವಿ. ಈ ತಿಂಗಳು ಇಲ್ಲ, ಈ ಪ್ರತಿ ವಾರ ಒಂದಿನ ನಾವು ಹೋಗ್ತೀವಿ. ನಮ್ಮದು ಏನು ಪ್ಲಸ್ ಈ ನಮ್ಮ ಇದರಲ್ಲಿ ನಮಗೆ SBI ಅವರು ತುಂಬ ಕಾಪರೇಟ್ ಮಾಡ್ತಾ ಇದ್ದಾರೆ. ಅವ್ರ ಪಾರ್ಟ್ನರ್ಶಿಪ್ದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮಗೆ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಏನು ಮಟೀರಿಯಲ್ ಬೇಕು, ಏನು ಅವ್ರದ್ದು ಕೂಡ ವರ್ಕ್ ಫೋರ್ಸ್ ಇರುತ್ತೆ. ಪ್ಲಸ್ ಇದರಲ್ಲಿ ಕೆಲವು ಟಾಪಿಕ್ಗಳು ಇದೆ, ಸೈಬರ್ ಕ್ರೈಮ್ ಇರಲಿ, ಬೇರೆ ಇರಲಿ, ಅವರು ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಎಲ್ಲ ಇಡೀ ಡಿಸ್ಟಿಕ್ಕಲ್ಲಿ ನಮ್ಮ ಜೊತೆಗೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಪ್ಲಸ್ ಇದರಲ್ಲಿ ನಮ್ಮದು ಏನಿದೆ, ಪೊಲೀಸ್ ರಿಲೇಷನ್ಶಿಪ್ ಒನ್ ಟೈಮ್ಗೆ ಮಾತ್ರ ಇರಬಾರದು. ಏನಿದೆ ತಮಗೆ ಭಯ ಇದ್ದರೆ, ಏನು ಸಮಸ್ಯೆ ಬಂದರೆ ಮಾತ್ರ ಪೊಲೀಸ್ ನೆನಪು ಬರ ಅಂತ ಏನಿಲ್ಲ. ಒಳ್ಳೆ ರಿಲೇಷನ್ಶಿಪ್ ನಾವು ಇಟ್ಕೋಬೇಕು. ನಾವು ಎಲ್ಲ ಜಿಲ್ಲೆದು ಸೇರಿ ಪೊಲೀಸ್ ಫೋರ್ಸ್ ಎಷ್ಟಿದ್ವಿ, 1000 ಇದ್ದೀವಿ. ಜಿಲ್ಲೆದು ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟಿದೆ, 20 ಲಕ್ಷ. 20 ಲಕ್ಷ ಜಿಲ್ಲೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲ ನಮಗೆ 20 ಲಕ್ಷ ನಮಗೆ ಸಹಕಾರ ಕೊಟ್ಟರೆ ಅಂದರೆ ನಮ್ಮ ಫೋರ್ಸ್ ಶಕ್ತಿ ಎಷ್ಟು ಜಾಸ್ತಿ ಆಗುತ್ತೆ. ಇದೇ ರೀತಿ ನಾವು SBI ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ. ಅವ್ರಿಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಈಗಾಗಲೇ ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದರಲ್ಲಿ ಬೇರೆ ಬೇರೆ ನಂಬರ್ ಇದೆ. ಒಂದು ನಂಬರ್ ಈಗಾಗಲೇ ಇವರು ಮೆನ್ಷನ್ ಮಾಡಿದ್ದಾರೆ, 112 ಜನರಲ್ ಎಮರ್ಜೆನ್ಸಿ ನಂಬರ್. ಅದು ಬಿಟ್ಟು ಬೇರೆ ಸ್ಪೆಸಿಫಿಕ್ ಎಮರ್ಜೆನ್ಸಿ ಇದೆ, ಅದಕ್ಕೆ ಕೂಡ ಕೆಲವು ಹೆಲ್ಪ್ ಲೈನ್ ಇದೆ, ಗೌರ್ಮೆಂಟ್ ಕಡೆಯಿಂದ ಚಾಲನೆ ಆಗಿದೆ. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ಪ್ಲಸ್ ಏನಾದರೂ ಸಸ್ಪೆಕ್ಟ್ ವ್ಯಕ್ತಿ ತಮ್ಮ ಕಣ್ಣಿಗೆ ಬಂದರೆ ಇಮಿಡಿಯೇಟ್ಲಿ ಲೋಕಲ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ನಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀವಿ. ಈ ಸರ್ ಹೇಳಿದಂಗೆ ಲಾಕರ್ ಫೆಸಿಲಿಟಿ ಹೇಳಿದಲ್ಲ ಸರ್, ಆರ್ಬನ್ನೆಲ್ಲ ಆ ಲಾಕರ್ ಫೆಸಿಲಿಟಿ ನಮ್ಮ ಬ್ಯಾಂಕಲ್ಲಿ ಇದೆ. ಇಲ್ಲೇ ಒಂದು ಬ್ರಾಂಚ್ ಮಾಡೋ, ಇಲ್ಲಿ ಒಂದು ಮಾಡ್ತಾ ಇದ್ದೀವಿ, ವಿದ್ಯಾಗಿರಿಗೂ ಮಾಡ್ತಾ ಇದ್ದೀವಿ. ಒಂದು ಫೋಟೋ ತಗೊಳ್ಳೋಣ.